ಹಲೋ ಫ್ರೆಂಡ್ಸ್, ನಾನಿವಾಗ ಸಾರಿ ಐರನ್ ಮಾಡೋದು ಹೇಗಂತ ಹೇಳ್ತೇನೆ ನೋಡಿ. ಸೀರೆನ ಫಸ್ಟು ಈ ಥರ ಹಾಫ್ಗೆ ಫೋಲ್ಡ್ ಮಾಡ್ಕೋಬೇಕು. ಫುಲ್ ಸೀರೆನ ನೋಡಿ ಈ ಥರ ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಡ್ಬೇಕು. ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಹಿಂಗೆ ಹಾಕ್ಕೊಂಡು ನೋಡಿ ಒಂದೊಂದು ಲೇಯರು ಐರನ್ ಹಾಕ್ಕೊಂಡು ನಾನು ಒಂದು ಟೇಬಲ್ ತೊಗೊಂಡು ನೋಡಿ ಈ ಥರ ಕ್ವಿಪ್ಪಾಗಿರಬೇಕು. ಇದನ್ನ ಇದರಲ್ಲಿ ಪರ್ಚೇಸ್ ಮಾಡಿರೋದು ಈ ಥರನೇ ಬರಬೇಕು ಸರ್. ನೋಡಿ ಮೀಡಿಯಮ್ ನಮ್ಗೆ ಯಾವ ಥರ ಬೇಕೋ ಆ ಥರ ಈ ಥರ ಹೈ ಬೇಕು ಅಂದರೆ ಹೈ ಮಾಡ್ಕೊಂಡಿರ್ಬೋದು. ಈ ಥರ ಹೀಗೆ ಮಾಡಿಕೊಂಡು ಈ ಥರ ಒಂದೊಂದು ಫೋಲ್ಡನ್ನು ಮೂವ್ ಮಾಡ್ಕೊಂಡು ಬರಬೇಕು. ಹಾಫ್ ಸೀರೆನ ಈ ಥರ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ. ಹಿಂಗೇ ಮಾಡ್ಕೊಂಡು ಒಂದು ಲೈನ್ ಹಿಂಗೇ ಮಾಡ್ಕೊಂಡು ಬರಬೇಕು. ನೋಡಿ ಪಟ ಮಾಡ್ಬೋದು. ಎಷ್ಟು ಫಸ್ಟ್ ಆಫ್ ಆಲು ಕ್ರಿಪ್ಪಾಗಿರ್ಬೇಕು. ಇದು ನೋಡಿ ಸ್ಟ್ರಿಪ್ಪಾಗಿರಬೇಕು. ಇದು ಬೇಕಾಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸುಮ್ಮನೆ 40 ರೂಪಾಯಿ 50 ರೂಪಾಯಿ ಕೊಟ್ಟು ಐರನ್ ಮಾಡಿಸೋದ್ರಿಂದ ನೀವು ಈ ಥರ ಒಂದು ಟೇಬಲ್ ತೊಗೊಳ್ಳಿ. ಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಿ ಇರುತ್ತೆ ನೋಡಿ. ಹಿಂಗೇ ಮಾಡಿಕೊಂಡು ಒಂದು ಲೈನ್ ಫುಲ್ಲು ಹಿಂಗೇ ಮಾಡ್ಕೊಂಡು ಫಸ್ಟು ಹಾಫ್ ಲೈನ್ ಮಾಡ್ಕೊಂಡಿರ್ಬೇಕು ನೋಡಿ. ನಾನು ಮಾಡೋದು ಈಗಿನ ಐರನ್ನ ನೋಡಿ, ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಇದು ಕಂಚಿ ಸೀರೆ ಚೆನ್ನಾಗಿದೆಯಾ ನೋಡಿ. ಹಿಂಗೆ ಒಂದೊಂದು ಲೈನು ಫಸ್ಟ್ ಆಫ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಿಂಗೆ ಪ್ರತಿಯೊಂದು ಲೈನ್ಗೂ ಹಿಂಗೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹಿಡಿತದೆ ನೋಡಿ. ಹೀಟು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಬೋದು ನೋಡಿ. ಹಿಂಗೆ ಈ ಥರ ಫುಲ್ಲು ಸೀರೆನ ನೋಡಿ ಒಂದು ಕಡೆ ಮಾತ್ರ ಆಗಿದೆ ನೋಡಿ. ಎಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹಿಡಿತದೆ ನೋಡಿ. ನಾನು ಹೇಳ್ತೀನಿ ನೋಡಿ ಈ ಥರ ಚೆನ್ನಾಗಿ ನೋಡಿ. ಇಷ್ಟು ಹಿಂದೆ ತನಕ ಬಂತು. ಒಂದು ಸೈಡ್ ಆಯಿತು ಇವಾಗ. ಓಕೆ ನೋಡಿ, ಈ ಸೈಡ್ ತೋರಿಸಿದ್ದೀನಿ. ಇನ್ನೂ ಒಂದು ಸೈಡು ಹಿಂಗೆ ಮಾಡ್ಕೊಂಬರ್ಬೇಕು. ಹಂಗೆ ಊಟ ಮಾಡ್ಕೊಂಬರ್ಬೋದು ನೋಡಿ. ಹಿಂಗೆ ಬಿಟ್ಬಿಡ್ಬೋದು. ಹಿಂಗೆ ಮುಂದಕ್ಕೆ ಬಂದಿದೆ ನೋಡಿ. ನೋಡಿ ಈ ಥರ ಇದು ಉಲ್ಟಾ ಮಾಡಿದ್ದು ಇವಾಗ ನೋಡಿ. ಎಷ್ಟು ಚೆನ್ನಾಗಿದೆ ಹಿಂಗೆ ಹಿಂಗೆ ಇವಾಗ ಹಿಂಗೆ ಮಾಡ್ಕೊಂಡು ಬಂದಿದ್ದೀನಿ. ಸುಲಭ ಅಲ್ಲ, ಏನೂ ಕೆಲಸ ಇಲ್ಲ ನೋಡಿ. ನೋಡಿ ಇಷ್ಟೇ. ನೀವೆಂದರೆ ಇಡಬೇಕಂತಿಲ್ಲ, ಇನ್ನೊಬ್ಬರಿದ್ರೆ ಹಂಗೆ ಇಟ್ಕೊಂಡು ನೋಡಿ ಎಷ್ಟು ಬೇಗ ಸಾರಿ ಆಗುತ್ತೆ ನೋಡಿ. ಹಿಂಗೆ ಉಲ್ಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇನು ಇದು ಕ್ರಿಪ್ಪಾಗಿರಬೇಕು. ಇದು ಸೇಕಾಗಬಾರ್ದು. ಆಮೇಲೆ ಚೆನ್ನಾಗಿ ಒಂದು ಬಟ್ಟೆ ಹಾಕೋಬೇಕು ನಿಮಗೆ, ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಹೀಗೆ ಎಷ್ಟು ಚೆನ್ನಾಗಿ ಐರನ್ ಆಗಿದೆ ನೋಡಿ. ಎರಡೂ ಕಡೆ ಆಗ್ತಾ ಇದೆ ಇವಾಗ. ಆಮೇಲೆ ಫೋಲ್ಡಿಂಗ್ ಇಲ್ಲ ಅಂತ ಇರುತ್ತೆ ನೋಡಿ. ಪಲ್ಲು ಇದು ಪಲ್ಲು
ಹಾಗೆ ಹೋಯ್ತು ನೋಡಿ. ಇದು ಸೆಲ್ವ ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಬೇಕು ನೋಡಿ. ಈ ಮದುವೆ ಮನೆಗೆಲ್ಲ ಹೋಗುವಾಗ ಐರನ್ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ನೋಡಿ. ಹಿಂಗಾಯ್ತಾ. ಆಮೇಲೆ ನೋಡಿ ಹಿಂಗೆ ಮಾಡಿ ಈ ಸೆಕೆಂಡ್ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಹಿಂಗೆ. ಈ ಥರ ಮಾಡಿ ಇದು ಸೆಕೆಂಡ್ ಫೋಲ್ಡ್ ನೋಡಿ ಹಿಂಗೆ. ಇವಾಗ ಇನ್ನೂ ಒಂದು ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು ಹಿಂಗೆ. ಬೇಕು ಅಂದರೆ ಇನ್ನೊಂದು ಎಳೆ ಬೇಕು ಅಂದರೆ ಹಾಕ್ಕೋಬೋದು. ಇದು ಚೆನ್ನಾಗಿ ಬಂದಿದೆ ಒಂದೇ ಸೈಡಿಗೆ, ಬೇಕಾಗಿಲ್ಲ ಅನಿಸುತ್ತೆ ಅದಕ್ಕೆ ನೋಡಿ ಹಿಂಗೆ ನೋಡಿ. ಸೀರೆ ಎಷ್ಟು ಚೆನ್ನಾಗಿದೆ. ಹಿಂಗೆ ಹಿಂಗಾಯ್ತಾ. ಮಾಡಿ ನೋಡಿ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಇದೆಯಾ. ಮತ್ತು ಫೋಲ್ಡಿಂಗ್ ಎಲ್ಲ ಆಗಿದೆ ನೋಡಿ. ಇದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡಿರಬೇಕು. ಫೋಲ್ಡನ್ನು ಮಾಡಿ ಬೇಕು ಅಂದರೆ ಇನ್ನೊಂದು ಲೈನು ನೀವು ಹಾಕ್ಕೋಬೋದು ಹೀಗೆ. ಬೇಡ ಅಂದರೆ ಬೇಡ, ಇಲ್ಲ ಅಂದರೆ ಐರನ್ ಬೇಡ ಅಂದರೆ ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗಿದೆಯಾ. ಬೇಕು ಅಂದರೆ ನೋಡಿ ಇದೊಂದು ಲೈನ್ ಮತ್ತೆ ಹಾಕ್ಕೊಂಡ್ಬಿಟ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೋಡಿ ಫೋಲ್ಡ್ ಮಾಡಿ ನಿಮಗೆ ಎಷ್ಟು ಫೋಲ್ಡ್ ಬೇಕೋ ಅಷ್ಟು ಫೋಲ್ಡ್ ಮಾಡ್ಕೋಬೋದು. ಬೇಕು ಅಂದರೆ ನೀವು ಇಟ್ಬಿಟ್ಟು ಒಂದು ಪೇಪರ್ ಬೇಕಾದರೂ ಇಟ್ಕೋಬೋದು, ಇಲ್ಲ ನೀವು ಹೆಂಗೋ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.